ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಜವಾಬ್ದಾರಿಗಳ ಹೊರೆ ಹೊತ್ತವನಿಗೆ ತೊಂದರೆಗಳ ಬರೆ ಬೀಳುವುದು ಸಹಜ. ಅಡೆತಡೆಗಳಲ್ಲಿ ಏಳು ಬೀಳುಗಳಲ್ಲಿ ಹೊಸತು ಕಲಿತು ಗೆಲುವಿನ ಶಿಖರ ಏರಬೇಕೇ ಹೊರತು ತೊಂದರೆಗಳಿಗೆ ಹೆದರಿ ಸೋಲನ್ನು ಒಪ್ಪಿಕೊಳ್ಳಬಾರದು. ಮಕರ ರಾಶಿ ಮೇ ತಿಂಗಳ ರಾಶಿ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮಕರ ರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ, ಆರೋಗ್ಯ, ಪ್ರೀತಿಯ ಜೀವನ, ವೈವಾಹಿಕ ಜೀವನ, ಜಾಬ್ ಹಾಗೂ ಬಿಸ್ನೆಸ್. ಈ ತಿಂಗಳು ರಾಹು, ಕೇತು ಹಾಗೂ ಗುರುಗ್ರಹಗಳ ಮಹಾಪರಿವರ್ತನೆಯ ಪ್ರಭಾವದ ಬಗ್ಗೆಯೂ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ಮಕರ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಶನಿಗ್ರಹ ತೃತೀಯ ಭಾವದಲ್ಲಿ, ಜೊತೆಗೆ ಶುಕ್ರಗ್ರಹ, ಬುಧಗ್ರಹ ಹಾಗೂ ರಾಹುಗ್ರಹಗಳು ಸ್ಥಿತವಾಗಿದೆ. ಚತುರ್ಥ ಭಾವದಲ್ಲಿ ಸೂರ್ಯಗ್ರಹ, ಪಂಚಮ ಭಾವದಲ್ಲಿ ಗುರುಗ್ರಹ, ಸಪ್ತಮ ಭಾವದಲ್ಲಿ ಮಂಗಳ ಗ್ರಹ, ನವಮ ಭಾವದಲ್ಲಿ ಕೇತುಗ್ರಹ ಸ್ಥಿತವಾಗಿದೆ. ಮೊದಲಿಗೆ ಮಕರ ರಾಶಿಯವರ ಆರೋಗ್ಯದ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಶನಿಗ್ರಹ ತೃತೀಯ ಭಾವದಲ್ಲಿ ಸ್ಥಿತವಾಗಿದೆ. ನೀಚ ಮಂಗಳ ಗ್ರಹದ ದೃಷ್ಟಿ ನಿಮ್ಮ ರಾಶಿಗೆ ಬೀಳುತ್ತಿರುವುದರಿಂದ ಮೇ ತಿಂಗಳಲ್ಲಿ ನಿಮಗೆ ಸುಸ್ತಾಗುವುದು, ಟ್ರಾವೆಲಿಂಗ್ ಮಾಡುವಾಗ ಆಯಾಸ ಆಗುವುದು, ವೀಕ್ನೆಸ್ ಥರ ಫೀಲ್ ಆಗುತ್ತದೆ. ಚರ್ಮಕ್ಕೆ ಸಂಬಂಧಿಸಿದಂತಹ ಅಲರ್ಜಿಗಳು ಉಂಟಾಗಬಹುದು. ಜೀರ್ಣಾಂಗಕ್ಕೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಕಾಡುತ್ತವೆ. ಮೇ 18ರ ನಂತರ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣುತ್ತೀರಾ. ಮೇ 18ರವರೆಗೂ ನಿಮ್ಮ ಆಹಾರ, ವಿಹಾರ, ವ್ಯಾಯಾಮದ ಬಗ್ಗೆ ತುಂಬ ಗಮನವನ್ನು ಕೊಡಿ. ಮಕರ ರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಬಗ್ಗೆ ನೋಡೋಣ. ನಿಮ್ಮ ಪಂಚಮಾಧಿಪತಿ ಶುಕ್ರಗ್ರಹ ತೃತೀಯ ಭಾವದಲ್ಲಿ ಸ್ಥಿತವಾಗಿದೆ. ಈ ತಿಂಗಳು ಮಕರ ರಾಶಿ ವಿದ್ಯಾರ್ಥಿಗಳು ತುಂಬ ಆತ್ಮವಿಶ್ವಾಸದಿಂದ ಕೂಡಿರುತ್ತೀರಾ. ಕಾನ್ಫಿಡೆಂಟ್ ಆಗಿ ಡಿಸಿಷನ್ನನ್ನು ತೆಗೆದುಕೊಳ್ಳುತ್ತೀರಾ. ನೀವು ಅಂದುಕೊಂಡಂತಹ ಕೋರ್ಸ್ಗಳಿಗೆ, ಕೋಚಿಂಗ್ ಸೆಂಟರ್ಗೆ ಜಾಯ್ನ್ ಆಗಬಹುದು, ಕಂಪ್ಯೂಟರ್ ಕ್ಲಾಸಸ್ಗೆ ಜಾಯ್ನ್ ಆಗಬಹುದು. ಒಟ್ಟಾರೆಯಾಗಿ ಮಕರ ರಾಶಿ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಶುಭಕರವಾಗಿದೆ. ಮಕರ ರಾಶಿಯವರ ಪ್ರೀತಿ ಪ್ರೇಮದ ವಿಚಾರವನ್ನು ನೋಡೋಣ. ಪ್ರೀತಿಯ ವಿಚಾರವನ್ನು ಪಂಚಮ ಭಾವದಿಂದ ವಿಶ್ಲೇಷಣೆ ಮಾಡಬೇಕು. ನಿಮ್ಮ ಪಂಚಮಾಧಿಪತಿ ಶುಕ್ರಗ್ರಹ ಉಚ್ಚ ರಾಶಿಯಾದಂತಹ ಮೀನ ರಾಶಿಯಲ್ಲಿ ಸ್ಥಿತವಾಗಿರುವುದರಿಂದ ಮೇ ತಿಂಗಳಲ್ಲಿ ಮಕರ ರಾಶಿ ಪ್ರೇಮಿಗಳ ಬಾಂಧವ್ಯ ಸುಮಧುರವಾಗಿರುತ್ತದೆ. ನೀವು ಹೊಸ ವ್ಯಕ್ತಿಗಳ ಜೊತೆ ಪ್ರೀತಿಯಲ್ಲಿ ಬೀಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ಗುರು ಪಂಚಮ ಭಾವದಲ್ಲಿದೆ. ಮೊದಲನೇ ಭಾವದ ಅಧಿಪತಿ ಹಾಗೂ ಪಂಚಮಾಧಿಪತಿ ಜೊತೆಯಲ್ಲಿಯೇ ಸ್ಥಿತವಾಗಿರುವುದರಿಂದ ಮೊದಲನೇ ಭಾವ ಅಂದರೆ ನೀವು, ಪಂಚಮ ಭಾವ ಅಂದರೆ ನಿಮ್ಮ ಪ್ರೇಮಿ, ನಿಮ್ಮಿಬ್ಬರ ನಡುವೆ ಸುಮಧುರವಾದಂತಹ ಪ್ರೀತಿ ಬಾಂಧವ್ಯ ಬಹಳ ಅನ್ಯೋನ್ಯವಾಗಿರುತ್ತದೆ ಮೇ ತಿಂಗಳಲ್ಲಿ. ಮಕರ ರಾಶಿಯವರ ವೈವಾಹಿಕ ಜೀವನದ ಬಗ್ಗೆ ನೋಡೋಣ. ವೈವಾಹಿಕ ಜೀವನವನ್ನು ಸಪ್ತಮ ಭಾವದಿಂದ ವಿಶ್ಲೇಷಣೆ ಮಾಡಬೇಕು. ನಿಮ್ಮ ಸಪ್ತಮಾಧಿಪತಿ ಚಂದ್ರಗ್ರಹ, ಸಪ್ತಮದಲ್ಲಿ ಮಂಗಳ ಗ್ರಹ ಸ್ಥಿತವಾಗಿದೆ. ನಿಮ್ಮ ಜೀವನ ಸಂಗಾತಿಯು ಸ್ವಲ್ಪ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾರೆ ಮೇ ತಿಂಗಳಲ್ಲಿ. ನಿಮ್ಮಲ್ಲಿಯೂ ಕೋಪವಿರುತ್ತದೆ. ನಿಮ್ಮ ಲೈಫ್ ಪಾರ್ಟ್ನರ್ ಕೋಪಿಸಿಕೊಳ್ಳುವುದರಿಂದ ನೀವೇ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಬೇಕಾಗುತ್ತೆ. ಮಕರ ರಾಶಿಯವರು ನಿಮ್ಮ ಮ್ಯಾರಿಡ್ ಲೈಫಲ್ಲಿ ತುಂಬ ಕಾಂಪ್ರಮೈಸ್ ಮಾಡಿಕೊಳ್ಳುತ್ತೀರಾ. ಮೇ ತಿಂಗಳಲ್ಲಿಯೂ ಅದನ್ನೇ ಕಂಟಿನ್ಯೂ ಮಾಡಿ. 60% ಮ್ಯಾರಿಡ್ ಲೈಫ್ ಈಸ್ ಗುಡ್, ಅಂದರೆ 60% ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರುತ್ತದೆ, 40% ಅಷ್ಟೊಂದು ಚೆನ್ನಾಗಿಲ್ಲ. ಮಕರ ರಾಶಿಯವರ ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋಣ. ನಿಮ್ಮ ನವಮ ಭಾವದಲ್ಲಿ ಕೇತುಗ್ರಹ ಸ್ಥಿತವಾಗಿದೆ. ನೀವು ಅಂದುಕೊಂಡಂತೆ, ನೀವು ಸ್ಟಾರ್ಟ್ ಮಾಡಬೇಕು ಅಂದುಕೊಂಡಂತಹ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವುದಕ್ಕೆ ತೊಂದರೆಗಳಾಗುತ್ತಿತ್ತು, ಅಡೆತಡೆಗಳು ಉಂಟಾಗ್ತಾ ಇತ್ತು. ಆದರೆ ಮೇ 18ರ ನಂತರ ರಾಹು ಕೇತು ಗ್ರಹಗಳ ಬದಲಾವಣೆಯಿಂದ ನಿಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬಹುದು. ಮೇ 15ರ ನಂತರ ಗುರುಗ್ರಹ ರಾಜಕುಮಾರನ ಭಾವವಾದಂತಹ ಮಿಥುನ ರಾಶಿಗೆ ಪ್ರವೇಶ ಮಾಡುವುದರಿಂದ ಮಕರ ರಾಶಿ ನಿರುದ್ಯೋಗಿಗಳಿಗೆ ಹೊಸ ಹೊಸ ಉದ್ಯೋಗಗಳು ಸಿಗುತ್ತವೆ. ನಿಮ್ಮ ದಶಮಾಧಿಪತಿ ಶುಕ್ರಗ್ರಹ ಮೀನ ರಾಶಿಯಲ್ಲಿ ಸ್ಥಿತವಾಗಿರುವುದರಿಂದ ನೀವು ಮಾಡಿದಂತಹ ಕೆಲಸ ಕಾರ್ಯಗಳಿಗೆ ಪ್ರಶಂಸೆ, ಗೌರವಗಳು, ಮನ್ನಣೆಗಳು ಸಿಗುತ್ತವೆ. ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಉತ್ತಮವಾದಂತಹ ವಾತಾವರಣ ನಿರ್ಮಾಣವಾಗುತ್ತದೆ. ಮೇ 15ರ ನಂತರ ಗುರುಗ್ರಹ ನಿಮ್ಮ 6ನೇ ಭಾವಕ್ಕೆ ಪ್ರವೇಶಿಸಿದ ನಂತರ ನಿಮ್ಮ ಸಾಲಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತವೆ. ನಿಧಾನವಾಗಿ ಸಾಲಗಳನ್ನು ತೀರಿಸುತ್ತೀರಾ. ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣುತ್ತೀರಾ.
ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ವೃದ್ಧಿಯನ್ನು ಕಾಣುತ್ತೀರಾ. ಆದರೆ ನಿಮ್ಮ ಮಾತಿನಲ್ಲಿ ತುಂಬ ಹಿಡಿತವಿರಬೇಕು. ಕುಟುಂಬ ಸ್ಥಾನಕ್ಕೆ ರಾಹುಗ್ರಹ ಪ್ರವೇಶಿಸುತ್ತಿರುವುದರಿಂದ ಯೋಚಿಸಿ ನಿಧಾನವಾಗಿ ಮಾತನಾಡಿ. ಬಿಸ್ನೆಸ್ ಮಾಡುವವರು ತನ್ನ ಗ್ರಾಹಕರ ಜೊತೆ ಸಮಾಧಾನವಾಗಿ ವ್ಯವಹರಿಸಬೇಕು. ಯಾಕಂದರೆ ನಿಮ್ಮ ಸಪ್ತಮ ಭಾವದಲ್ಲಿ ನೀಚ ಮಂಗಳ ಗ್ರಹ ಸ್ಥಿತವಾಗಿರುವುದರಿಂದ ನೀವು ಕೋಪಿಸಿಕೊಳ್ಳುವಂತೆ ಪ್ರೇರೇಪಿಸುತ್ತದೆ. ಮೇ ತಿಂಗಳಲ್ಲಿ ಸಮಾಧಾನ ತಾಳ್ಮೆಯಿಂದ ವ್ಯವಹಾರ ಮಾಡಬೇಕು. ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಹಾಗೂ ಅಭಿವೃದ್ಧಿಯನ್ನು ಕಾಣಲು ಬುಧ ಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸುತ್ತಾ ಬನ್ನಿ. ಪ್ರತಿನಿತ್ಯ ಸೂರ್ಯ ದೇವನಿಗೆ ಜಲದ ಅರ್ಘ್ಯವನ್ನು ಕೊಡುವುದರಿಂದ ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.